ನೀವು ಕೇದಾರ್ನಾಥ್ ಯಾತ್ರೆ ಮಾಡ್ಬೇಕಂತಿದ್ದೀರಾ ಅಥವಾ ಉತ್ತರಾಖಂಡ ಯಾವುದೇ ಚಾರ್ಧಾಮ್ ಯಾತ್ರೆ ಮಾಡ್ಬೇಕಂತಿದ್ರು ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ಕೇದಾರ್ನಾಥ್ ದೇವಾಲಯದ ಹತ್ತಿರದಲ್ಲಿರುವ ಡಾರ್ಮೆಟ್ರಿಗಳನ್ನ ಅಥವಾ ಬದ್ರಿನಾಥ್ ಹತ್ತಿರದಲ್ಲಿರುವ ಡಾರ್ಮೆಟ್ರಿಗಳನ್ನ ರೂಮ್ಗಳನ್ನ ಬುಕಿಂಗ್ ಮಾಡ್ಲಿಕ್ಕೆ ನಾವಿವತ್ತೊಂದು ವೆಬ್ಸೈಟ್ ಕೊಡ್ತೇವೆ. ಆ ವೆಬ್ಸೈಟ್ ಅಲ್ಲೇ ನೀವು ಬುಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಅವರದ್ದೇ ರೂಮ್ ವ್ಯವಸ್ಥೆ ಎಲ್ಲ ಅಲ್ಲಿ ಇರ್ತದೆ. ಅದರ ಬುಕಿಂಗ್ ನೀವು ಆನ್ಲೈನ್ ಅಲ್ಲೇ ಮಾಡ್ಕೊಂಡು ಹೋಗ್ಬೋದು. ಡಾರ್ಮೆಟ್ರಿಗಳ ಪ್ರೈಸ್ ಎಷ್ಟಿದೆ ಇದ್ರ ಬಗ್ಗೆ ಎಲ್ಲ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ. ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೇವೆ. ಕೇದಾರ್ನಾಥ್ಗೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ, ಮುಂದೆ ಕೂಡ ಮಾಡ್ತೇವೆ. ಕೇದಾರ್ನಾಥ್ ಉತ್ತರಾಖಂಡ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಉತ್ತರಾಖಂಡ ರಾಜ್ಯದಲ್ಲಿ ಕೇದಾರ್ನಾಥ್ ಇರೋದು. ಕೇದಾರ್ನಾಥ್ ದೇವಾಲಯದ ಬಾಗಿಲು ಇನ್ನೇನು ಮೇ 10 ತೆರೆಯಲಾಗ್ತಾ ಇದೆ. ಮೇ 12 ಬದ್ರಿನಾಥ್ ದೇವಾಲಯದ ಬಾಗಿಲನ್ನ ತೆರೆಯಲಾಗ್ತದೆ. ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಗಂಗೋತ್ರಿ ಮತ್ತೆ ಯಮುನೋತ್ರಿ ಯಾವಾಗ ದೇವಾಲಯದ ಬಾಗಿಲನ್ನ ತೆರೆಯಲಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಮೇ 10 ತೆರೆಯಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ನೀವು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರಕ್ಕೆ ಭೇಟಿ ನೀಡುವುದಾದ್ರೂ ಕೂಡ ನಿಮ್ಗೆ ಈ ವೆಬ್ಸೈಟ್ ನಿಮ್ಗೆ ಹೆಲ್ಪ್ ಆಗ್ತದೆ. ನಾವು ಇವತ್ತು ನೋಡ್ತಾ ಇರೋದು ರೂಮ್ಗಳನ್ನ ಡಾರ್ಮೆಟ್ರಿಗಳನ್ನ ಬುಕ್ ಮಾಡ್ಲಿಕ್ಕೆ ನಾವೊಂದು ವೆಬ್ಸೈಟ್ ಕೊಡ್ತೇವೆ. ಇಲ್ಲಿ ಕೊಟ್ಟಿದ್ದೇವೆ ನೋಡಿ, GMVN ಅವರ ವೆಬ್ಸೈಟ್ ಇದು. GMVN ಅವರದ್ದೇ ಡಾರ್ಮೆಟ್ರಿ ಇದೆ, ಅವರದ್ದು ರೂಮ್ ವ್ಯವಸ್ಥೆ ಎಲ್ಲ ಇದೆ. ಕೇದಾರ್ನಾಥ್ ಹತ್ರದಲ್ಲೂ ಇದೆ, ಬದ್ರಿನಾಥ್ ಹತ್ರದಲ್ಲೂ ಕೂಡ ಇದೆ. ಇವಾಗಲೇ ಬುಕಿಂಗ್ ಓಪನ್ ಇದೆ, ಬುಕಿಂಗ್ ಮಾಡ್ಕೊಳ್ಬಹುದು ನೀವು. ಮೊದಲಿಗೆ ಕೇದಾರ್ನಾಥ್ ದೇವಾಲಯದ ಹತ್ತಿರದಲ್ಲಿರುವ ಡಾರ್ಮೆಟ್ರಿಗಳ ಬಗ್ಗೆ ನಾವು ಮಾಹಿತಿಯನ್ನ ನೋಡೋಣ. ಕೇದಾರ್ನಾಥ್ ನಂದಿ ಕಾಂಪ್ಲೆಕ್ಸ್ ಅಂತ ಇದೆ ನೋಡಿ, ಇದರದ್ದು ಬುಕಿಂಗ್ ಆದ್ರೆ ಇದು ಬೇಸ್ ಕ್ಯಾಂಪ್ ಅಲ್ಲಿ ಇರೋದು. ಕೇದಾರ್ನಾಥ್ ಟೆಂಪಲ್ ನಿಂದ 1 ಕಿಲೋಮೀಟರ್ ದೂರದಲ್ಲಿದೆ, ಬೇಸ್ ಕ್ಯಾಂಪ್ ಅಲ್ಲಿ ಇದೆ. ಕೇದಾರ್ನಾಥ್ ನಂದಿ ಕಾಂಪ್ಲೆಕ್ಸ್ ಅಲ್ಲಾದ್ರೆ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ. ನಾವು ಇಲ್ಲಿ ಡಾರ್ಮೆಟ್ರಿ ಪ್ರೈಸ್ ನೋಡೋದಾದ್ರೆ ಮೇ 15 ನಾವು ಚೆಕ್ ಮಾಡಿರೋದು 1300 ರೂಪಾಯಿ ಡಾರ್ಮೆಟ್ರಿಗಿದೆ. ಅದೇ ನಾವಿನ್ನೀಗ ಜುಲೈ ತಿಂಗಳಲ್ಲಿ ಚೆಕ್ ಮಾಡೋದಾದ್ರೆ ಜುಲೈ ತಿಂಗಳಲ್ಲಿ ನಾವು ಚೆಕ್ ಮಾಡಿದಾಗ ನೋಡಬಹುದಾಗಿದೆ 700 ರೂಪಾಯಿ ಕೂಡ ಸಿಗ್ತಾ ಇದೆ. ಈ ರೀತಿಯಲ್ಲಿ ಪ್ರೈಸ್ ಅಲ್ಲಿ ವ್ಯತ್ಯಾಸ ಇರ್ತದೆ. ನಿಮ್ಗೆ ಯಾವ ಡೇಟಿಗೆ ಹೋಗ್ಬೇಕು ಆ ಪ್ರೈಸ್ ನ ಚೆಕ್ ಮಾಡ್ಕೊಳ್ಳಿ. ನಾವೀಗ ಇನ್ನೊಂದು ಸ್ವರ್ಗರಾಯಣಿ ಕಾಂಪ್ಲೆಕ್ಸ್ ಅಂತ ಇದೆ, ಅಲ್ಲಿ ನೋಡೋದಾದ್ರೆ ಇದು 500 ಮೀಟರ್ ದೂರ ಇದೆ ಕೇದಾರ್ನಾಥ್ ದೇವಾಲಯದಿಂದ. ಹೆಲಿಪ್ಯಾಡ್ ಹತ್ತಿರದಲ್ಲೇ ಇದೆ. ಇದು ಡಾರ್ಮೆಟ್ರಿಗಾದ್ರೆ 1500 ರೂಪಾಯಿ ಇದೆ ಮೇ 15 ಸಮಯದಲ್ಲಿ ನಾವು ಚೆಕ್ ಮಾಡಿದಾಗ. ಅದೇ ಫ್ಯಾಮಿಲಿ ರೂಮ್ ಆದ್ರೆ 8400 ರೂಪಾಯಿ ಆಗ್ತದೆ. ನೋಡಬಹುದಾಗಿದೆ, ಇಲ್ಲಿ ಕೊಟ್ಟಿದ್ದೇವೆ. ಇದು ಮೇ 15 ಸಮಯದಲ್ಲಿ ನಾವು ಚೆಕ್ ಮಾಡಿರೋದು. ಇದೇ ಇನ್ನು ಜುಲೈ ಸಮಯದಲ್ಲಿ ಚೆಕ್ ಮಾಡೋದಾದ್ರೆ ಡಾರ್ಮೆಟ್ರಿ ಆದ್ರೆ 1120 ರೂಪಾಯಿದಲ್ಲಿದೆ. ಅದೇ ಫ್ಯಾಮಿಲಿ ರೂಮ್ ಆದ್ರೆ 6720 ರೂಪಾಯಿಯಲ್ಲಿದೆ. ಈ ರೀತಿಯಲ್ಲಿ ಜುಲೈ ತಿಂಗಳ ಸಮಯದಲ್ಲಿ ಪ್ರೈಸ್ ಇದೆ. ರುದ್ರ ಮೆಡಿಟೇಷನ್ ಕೇವ್ ನ ಬುಕ್ ಮಾಡ್ಬೇಕಂತಿದ್ರೆ ಇದು 3700 ರೂಪಾಯಿ ಇದೆ ನಾವು ಚೆಕ್ ಮಾಡಿದಾಗ. ಜುಲೈ ತಿಂಗಳ ಸಮಯದಲ್ಲಿ ಆದ್ರೆ 2800 ರೂಪಾಯಿಯಲ್ಲಿದೆ. ಕೇದಾರ್ನಾಥ್ ನಂದಿ ಕಾಂಪ್ಲೆಕ್ಸ್ ಬೇಸ್ ಕ್ಯಾಂಪ್ ಅಲ್ಲಿರುವ ಟೆಂಟ್ ಸ್ಟೇ ಆದ್ರೆ 900 ರೂಪಾಯಿಯಲ್ಲಿದೆ ಮೇ ತಿಂಗಳಲ್ಲಿ. ಜುಲೈ ತಿಂಗಳ ಸಮಯದಲ್ಲಿ ಆದ್ರೆ ಈ ಟೆಂಟ್ ಸ್ಟೇ ಆದ್ರೆ 700 ರೂಪಾಯಿಯಲ್ಲಿ ಇರ್ತದೆ. ಇಲ್ಲಿ ಕೂಡ ನೀವು ಸ್ಟೇ ಆಗಬಹುದಾಗಿದೆ. ಗೌರಿಗೊಂಡಲ್ಲಿ ನೀವು ಡಾರ್ಮೆಟ್ರಿನ ಹುಡುಕ್ತಾ ಇದ್ರೆ, ಗೌರಿಗೊಂಡಲ್ಲಿ ರೂಮ್ ನ ಹುಡುಕ್ತಾ ಇದ್ರೆ ಇಲ್ಲಿ ನೋಡಬಹುದಾಗಿದೆ, ಕೊಟ್ಟಿದ್ದೇವೆ. ಗೌರಿಗೊಂಡಲ್ಲಿರೋದು ಡಾರ್ಮೆಟ್ರಿ ಆದ್ರೆ 560 ರೂಪಾಯಿ ಇದೆ ಮೇ ತಿಂಗಳಲ್ಲಿ ನಾವು ಚೆಕ್ ಮಾಡಿದಾಗ ಡಾರ್ಮೆಟ್ರಿ. ಜುಲೈ ತಿಂಗಳಲ್ಲಾದ್ರೆ 400 ರೂಪಾಯಿಯಲ್ಲೇ ನಿಮಗೆ ಸಿಗ್ತದೆ. ಎಕಾಮಿ ಆದ್ರೆ 1700 ರೂಪಾಯಿ ಸಿಗ್ತದೆ. ಡಿಲಕ್ಸ್ ರೂಮ್ ಆದ್ರೆ 2500 ರೂಪಾಯಿಗೆ ನಿಮಗೆ ಗೌರಿಗೊಂಡಲ್ಲಿ ರೂಮ್ ಸಿಗ್ತದೆ. ಇನ್ನು ಸೋನ್ಪ್ರಾಯಗಲ್ಲಿ ನೋಡೋದಾದ್ರೆ ಮೇ ತಿಂಗಳಲ್ಲಿ 900 ರೂಪಾಯಿ ಇದೆ ಸೋನ್ಪ್ರಾಯಗಲ್ಲಿ. ಜುಲೈ ತಿಂಗಳ ಸಮಯದಲ್ಲಿ 700 ರೂಪಾಯಿ ಕೂಡ ಅಲ್ಲಿ ನಿಮಗೆ ಡಾರ್ಮೆಟ್ರಿಗಳು ಸಿಗ್ತದೆ. ಪ್ರೈಸ್ ಅಲ್ಲಿ ಬದಲಾಗ್ತಾ ಇರ್ತದೆ. ನೀವು ಯಾವ ಡೇಟಿಗೆ ಪ್ಲಾನ್ ಮಾಡ್ತಿದ್ರಾ ಚೆಕ್ ಮಾಡ್ಕೊಳ್ಳಿ. ಯಾವ ಡೇಟ್ ಅಲ್ಲಿ ಕಡಿಮೆ ಇದೆ ಅಂತ ನೋಡ್ಕೊಂಡು ಆ ಸಮಯದಲ್ಲಿ ಪ್ಲಾನ್ ಮಾಡ್ತಿರಾದ್ರೂ ಕೂಡ ಮಾಡ್ಕೊಳ್ಬಹುದಾಗಿದೆ. ಈ 4 ಚಾರ್ಧಾಮ್ ಕ್ಷೇತ್ರಗಳಿಗೆ ಹತ್ತಿರದಲ್ಲಿ ನಿಮ್ಗೆ ರೂಮ್ಗಳ ಬುಕಿಂಗ್ ಮಾಡ್ಬೇಕಂತಿದ್ರೆ ನೀವು ಇದೇ ವೆಬ್ಸೈಟ್ ಅಲ್ಲಿ ಮಾಡಬಹುದಾಗಿದೆ. ಈ ವೆಬ್ಸೈಟ್ ನ ತಪ್ಪದೆ ಒಮ್ಮೆ ವಿಸಿಟ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ, ಯಾಕಂದ್ರೆ ಅವರಿಗೆ ಕೂಡ ಹೆಲ್ಪ್ ಆಗ್ತದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಇನ್ನಷ್ಟು ವಿಡಿಯೋಗಳನ್ನ ತರಲಿದ್ದೇವೆ.